ಯಡಿಯೂರಪ್ಪ ರಾಜೀನಾಮೆ ಕೊಟ್ಟಿದ್ದಾಯ್ತು. ಮುಂದಿನ ಮುಖ್ಯಮಂತ್ರಿ ಯಾರು? ಈಗ ಶುರುವಾಗಿದೆ ಹೊಸ ಆಟ. ಶಾಸಕರ ಅಭಿಪ್ರಾಯ ಸಂಗ್ರಹಿಸಿದ ನಂತರ ಹೈಕಮಾಂಡ್ ಸೂಚಿಸಿದ ಅಭ್ಯರ್ಥಿಯೇ ಮುಂದಿನ ಮುಖ್ಯಮಂತ್ರಿ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಮಾತನಾಡಿದ ಅವರು, ದೆಹಲಿಯಲ್ಲಿ ಕುಳಿತು ಸಿಎಂ ಅಭ್ಯರ್ಥಿ ಆಯ್ಕೆ ಮಾಡುವ ಪದ್ಧತಿ ಕಾಂಗ್ರೆಸ್ ಸಂಸ್ಕೃತಿ ಎಂದು ಲೇವಡಿ ಮಾಡಿದರು. ಆಗಸ್ಟ್ 3ರಂದು ಬೆಂಗಳೂರಿನಲ್ಲೇ ಸಿಎಂ ಅಭ್ಯರ್ಥಿ ಆಯ್ಕೆ ನಡೆಯಲಿದೆ. ಉಪಮುಖ್ಯಮಂತ್ರಿ ಸ್ಥಾನ, ಖಾತೆಗಳ ಹಂಚಿಕೆ ಸಂಬಂಧಿಸಿದಂತೆ ಯಾವ ವಿಷಯವೂ ಇದುವರೆಗೂ ತೀರ್ಮಾನವಾಗಿಲ್ಲ ಎಂದು ಸ್ಪಷ್ಟಪಡಿಸಿದರು. ಇದೇ ವೇಳೆ ಯಡಿಯೂರಪ್ಪ ಯಾವುದೇ ಷರತ್ತುಗಳನ್ನು ಹಾಕಿಲ್ಲ ಎಂದ ಅವರು, ಮಾಜಿ ಸಿಎಂ ಆಪ್ತ ಶಾಸಕರ ರಾಜೀನಾಮೆ ವದಂತಿಯನ್ನ ತಳ್ಳಿಹಾಕಿದರು. 3ನೇ ತಾರೀಕು ನಮ್ಮ ರಾಷ್ಟ್ರೀಯ ನಾಯಕರ ಸಮಕ್ಷಮದಲ್ಲಿ ನಮ್ಮ ನಾಯಕನ ಆಯ್ಕೆ ಮಾಡ್ಕೋತೇವೆ. ಇದರಲ್ಲೇನು ಇದೇ ಪ್ರಜಾಪ್ರಭುತ್ವ ವ್ಯವಸ್ಥೆ. ಡೆಲ್ಲಿ ಮುಖಾಂತರ ಲಕೋಟೆ ತಂದು ನೀನು ಮುಖ್ಯಮಂತ್ರಿ, ನೀನು ರಾಜ್ಯದ ಅಧ್ಯಕ್ಷ ಅಂತ ಕಾಂಗ್ರೆಸ್ ಹೇಳುತ್ತಲ್ಲ, ಈ ತರ ಭಾರತೀಯ ಜನತಾ ಪಾರ್ಟಿ ಅಲ್ಲ. ಅಥವಾ ಒಂದೇ ಕುಟುಂಬದ ರಾಷ್ಟ್ರೀಯ ಅಧ್ಯಕ್ಷನೂ ನಾನೇ, ರಾಜ್ಯ ಅಧ್ಯಕ್ಷನೂ ನಾನೇ, ಕುಟುಂಬ ರಾಜಕಾರಣನೂ ಬಿಜೆಪಿಯಲ್ಲ. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರೋಂಥ ಪಾರ್ಟಿ ಎಲ್ಲ ಶಾಸಕರು ಒಟ್ಟಿಗೆ ಕೂತ್ಕೊಂಡು ತಮಗೆ ಯಾವುದು ಬೇಕಾದಂಥ ನಾಯಕರನ್ನ ಆಯ್ಕೆ ಮಾಡೋಂಥ ಒಂದು ಅವಕಾಶ ಬಿಜೆಪಿಯಲ್ಲಿದೆ. ಯಾವ ಷರತ್ತು ಹಾಕಿಲ್ಲ. ಯಡಿಯೂರಪ್ಪನವರು ಯಾವ ಷರತ್ತು ಹಾಕಿಲ್ಲ. ಅಲ್ಲ, ಯಾವ್ದು ಇದೆ, ಉಪಮುಖ್ಯಮಂತ್ರಿ ಸ್ಥಾನ, ಕ್ಯಾಬಿನೆಟ್ ಸ್ಥಾನ ಯಾವ್ದ್ಯಾವ್ದಿದೆ ಅದನ್ನು ಬಳಸ್ಕೋಬಹುದು, ಬಳಸ್ಕೊಂಡದೇ ಇರಬಹುದು. ಅದನ್ನೇ ಯಾವುದೂ ನಾವು ತೀರ್ಮಾನ ಮಾಡಿಲ್ಲ. ಎಲ್ಲ ಒಟ್ಟಿಗೆ ಕೂತು ಚರ್ಚೆ ಮಾಡಿ ಉಪಮುಖ್ಯಮಂತ್ರಿ ಇರಬೇಕಾ, ಯಾವ ಖಾತೆ ಯಾರ್ಯಾರು ಕೊಡಬೇಕು ಸಚಿವ ಸಂಪುಟದಲ್ಲಿ, ಇದೆಲ್ಲ ಕೂತು ಆಮೇಲೆ ಕೂತು ತೀರ್ಮಾನ ಮಾಡಿ